ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಕರ್ನಾಟಕ ಪಾಲಿಟಿಕ್ಸ್ ಕಳೆದ 6-7 ತಿಂಗಳಲ್ಲಿ ಸಿಕ್ಕಾಬಟ್ಟೆ ಚೇಂಜ್ ಆಗಿ ಹೋಗಿದೆ. ಅದರಲ್ಲೂ ಎಲೆಕ್ಷನ್ ಮುಗಿದ ಮೇಲೆ, ಅಂದರೆ ವಿಧಾನಸಭಾ ಎಲೆಕ್ಷನ್ ಮುಗಿದ ಮೇಲೆ ಪಾರ್ಟಿಗಳ ಐಡಿಯಾಲಜೀಸ್ ಎಲ್ಲ ಶಿಫ್ಟ್ ಆಗ್ತಾ ಇದೆ. ಇನ್ ದ ಸೆನ್ಸ್ JDS ಪಾರ್ಟಿ NDA ಜೊತೆಗೆ, ಅಂದರೆ BJP ಮೈತ್ರಿಕೂಟದ ಜೊತೆಗೆ ಹೋಗಿ ಸೇರಿಕೊಂಡಿದೆ. ಈಗ ಇದು ಕೆಲವರಿಗೆ ಶಾಕ್, ಕೆಲವರಿಗೆ ಇಲ್ಲ ಆಗಬೇಕಾಗಿತ್ತು ಅಂತ ಅನಿಸುತ್ತೆ. ಇವತ್ತು ಬೆಳಗ್ಗೆ ನಾನು ಕ್ಯಾಬಲ್ಲಿ ಬಂದೆ. ಕ್ಯಾಬಲ್ಲಿ ಬರಬೇಕಾದ್ರೆ ಮಿಥುನ್ ಅಂತ ಒಬ್ಬ ನಾಗಮಂಗಲದ ಒಬ್ಬ ಯುವಕ ನನಗಿವತ್ತು ಕಾರಲ್ಲಿ ಸಿಕ್ಕಿದ. ಮಾತಾಡ್ತಾ ಇದ್ವಿ. ಅಂದರೆ ಹೇಳ್ದ, ಸರ್ ನಿಮ್ದು ಆ ವಿಡಿಯೋ ನೋಡಿದ್ದೀವಿ, ಇದು ನೋಡಿದ್ದೀವಿ, ಎಲ್ಲ ಮಾತುಕತೆ ಆಯಿತು. ಲಾಸ್ಟಿಗೆ ಪಾಲಿಟಿಕ್ಸಿಗೆ ಮಾತು ತಿರುಗ್ತು. ಸುಮಾರು ದೂರದ ಜರ್ನಿ. ಮಾತಾಡ್ತಾ ಮಿಥುನ್ ನನಗೆ ಹೇಳ್ತಾ ಇದ್ದ, ಸರ್ ನಾವು ನಾಗಮಂಗಲದವರು, ಮಂಡ್ಯ, ನಾವು ಪ್ಯೂರ್ JDS ಸರ್. ಇವ್ರು ಯಾವಾಗಲೂ BJP ಜೊತೆಗೆ ಓಡಬೇಕಾಗಿತ್ತು. ಎಲೆಕ್ಷನಿಗೆ ಮುಂಚೆನೇ ಹೋಗ್ಬಿಟ್ಟಿದ್ರೆ 100% ರಿಸಲ್ಟೇ ಬೇರೆ ಇರೋದು. ಹಿಂಗೆಲ್ಲ ಮಾತಾಡ್ತಾ ಇದ್ರು. ನಾನು ಕೇಳಿದೆ, ಹೌದಪ್ಪ JDS ಅಂತ ಇದೆಯಲ್ಲಪ್ಪ, ಯಾಕೆ ಮತ್ತೆ ಮಂಡ್ಯದಲ್ಲಿ ನೀವು ನಿಖಿಲ್ನ ಸೋಲಿಸ್ಬಿಟ್ರಿ ಅಂತಂದರೆ, ಇಲ್ಲ ಸರ್ ಆ ಟೈಮಲ್ಲಿ ಉಲ್ಟಾ ಹೊಡೆದ್ಬಿಡ್ತು. ಅವಾಗ ನಿಖಿಲಣ್ಣ ಇನ್ನೂ ಕನೆಕ್ಟ್ ಆಗಿರಲಿಲ್ಲ. ಈಗ ನಿಖಿಲಣ್ಣ ನಿಂತರೆ 100% ಅವರೇ ಗೆಲ್ಲೋದು. ತುಂಬ ಒಳ್ಳೆ ಜನ ಹತ್ತಿರ ಕನೆಕ್ಟ್ ಆಗಿಬಿಟ್ಟಿದ್ದಾರೆ, ಹಾಗೆ ಹೀಗೆ ಅಂತ. ಲಾಸ್ಟಿಗೆ ಏನಪ್ಪ ಹಂಗಾದರೆ ಇವಾಗ BJP ಜೊತೆಗೆ ಜಾಯ್ನ್ ಆದಮೇಲೆ ಮತ್ತೆಲ್ಲಾದರೂ ಇಲ್ಲಿ ಚೀಫ್ ಮಿನಿಸ್ಟ್ರು ಆಗ್ತಾರಾ, ಏನು ಕತೆ? ಸುಮ್ಮನೆ ನಾನು ಅವ್ರಿಗೆ ಪ್ರಶ್ನೆಗಳು ನೀಡ್ತಾ ಇದ್ದೆ. ಅದಕ್ಕೆ ಮಿಥುನ್, ನಮಗೆ ಭಾಳ ಆಸೆ ಸರ್ ಕುಮಾರಣ್ಣನೇ ಮತ್ತೆ ಚೀಫ್ ಮಿನಿಸ್ಟರ್ ಆಗಬೇಕು ಅಂತೇಳಿ, ಬಟ್ ಏನಾಗುತ್ತೋ ಗೊತ್ತಿಲ್ಲ, BJP ಅವ್ರು ಏನು ಮಾಡ್ತಾರೋ ಗೊತ್ತಿಲ್ಲ. ಅದು ಇದು ಅವನದೊಂದಿಷ್ಟು ಪೊಲಿಟಿಕಲ್ ಅನಾಲಿಸಿಸ್ನ ಹೇಳ್ತಾ ಇದ್ದ. ಸೊ ಅದಾದಮೇಲೆ ನಾನು ಸುಮ್ಮನೆ ಆಫೀಸಿಗೆ ಬಂದು ಕೆಲವೊಂದು ಹಿಂದಿನ ಬೈಟ್ಗಳನ್ನು, ಅಂದರೆ ಕುಮಾರಸ್ವಾಮಿಯವ್ರು ಮಾತಾಡಿರೋದು, ನಿಖಿಲ್ ಅವ್ರು ಮಾತಾಡಿರೋದು, ಅಥವಾ ಬೇರೆ ಪಾರ್ಟಿಯವ್ರು ಮಾತಾಡಿರೋದು, BJP ಅವ್ರು ಮಾತಾಡಿರೋದು, ಇದೆಲ್ಲವನ್ನು ಅನಲೈಸ್ ಮಾಡ್ತಾ ಇದ್ದೆ. ಸೊ ಅವಾಗ ನನಗನ್ಸಿದ್ದು, ಎಸ್, ಇಟ್ಸ್ ವೆರಿ ಕ್ಲಿಯರ್ ದಟ್ ಕುಮಾರಣ್ಣನವ್ರನ್ನ ದೆಹಲಿಗೆ ಕಳಿಸುವ ಎಲ್ಲ ಪ್ಲ್ಯಾನ್ ನನ್ನ ಪ್ರಕಾರ ರೆಡಿ ಇದೆ. ಆಸ್ ಆಫ್ ನಾವು ಈ ಕ್ಷಣಕ್ಕೆ ನೋಡಿದ್ರೆ ಕುಮಾರಣ್ಣ ಇನ್ಯಾವತ್ತು ಕರ್ನಾಟಕದ ಪಾಲಿಟಿಕ್ಸ್ನಲ್ಲಿ ಆ್ಯಕ್ಟಿವ್ ಆಗಿ ಇರೋದು ಸ್ವಲ್ಪ ಡೌಟ್ ಇದೆ. ಅಂದರೆ ಸದ್ಯಕ್ಕಂತೂ ಈ ಒಂದು ಟರ್ಮ್ ಅಂತೂ ಅಟ್ಲೀಸ್ಟ್ BJP ಜೊತೆಗೆ ಸ್ಟ್ರಾಂಗ್ ಆಗಿ ಗುರುತಿಸ್ಕೊಳ್ಳೋ ತನಕ ಸ್ವಲ್ಪ ಟೈಮ್ ಅಂತೂ 100% ಹಿಡಿಯುತ್ತೆ. ಈ ಕೂಡಲೇ ಕುಮಾರಣ್ಣನವ್ರನ್ನೇ ಎದುರುಗಡೆ ಇಟ್ಟು ಈಗ BJP ಮತ್ತು JDSನ ಮೈತ್ರಿಕೂಟ ಏನಿದೆ, ಆ ಮೈತ್ರಿಕೂಟದಲ್ಲಿ ಕರ್ನಾಟಕದಲ್ಲಿ ಎಲೆಕ್ಷನ್ ಕಂಟೆಸ್ಟ್ ಮಾಡಿ ಮುಂದಿನ ಎಲೆಕ್ಷನ್ನಲ್ಲಿ ನಾವು ಕುಮಾರಸ್ವಾಮಿ ಅವ್ರನ್ನೇ ಮುಖ್ಯಮಂತ್ರಿ ಕ್ಯಾಂಡಿಡೇಟು ಅಂತ ತೋರಿಸ್ತೀವಿ ಅಂತಂದರೆ BJPಯ ಒಳಗಿರುವ ಹಿರಿಯ ನಾಯಕರು ಅಷ್ಟು ಸುಲಭಕ್ಕೆ ಒಪ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಇಷ್ಟು ವರ್ಷ ಮಣ್ಣೊತ್ತಿದ್ದೀವಿ ನಾವು BJPಯಲ್ಲಿ. ಇವಾಗ ಇದ್ದಕ್ಕಿದ್ದಂಗೆ ಕುಮಾರಸ್ವಾಮಿಯವ್ರನ್ನ ಕರ್ಕೊಂಬಂದು ನೀವು ಪಟ್ಟಂತ ಅವ್ರನ್ನ CM ಕ್ಯಾಂಡಿಡೇಟ್ ಅಂತ ಹೇಳಿಬಿಟ್ರೆ ನಾವೇನು ಮಾಡಬೇಕು ಅಂತೇಳಿ ಇಲ್ಲಿ ಜ್ವಾಲೆ ಹತ್ಕೊಳ್ಳುತ್ತೆ. ಇದೆಲ್ಲವನ್ನು ತುಂಬ ಸೂಕ್ಷ್ಮವಾಗಿ ಗಮನಿಸಿದ ಕೇಂದ್ರ, ಅಮಿತ್ ಶಾ, BJPಯ ಹೈಕಮಾಂಡ್ ಏನು ಯೋಚನೆ ಮಾಡ್ತು, ಕುಮಾರಸ್ವಾಮಿ ಅವರಿಗೆ ಒಳ್ಳೆಯ ಸ್ಥಾನಮಾನವನ್ನಂತೂ ನಾವು ಕೊಡಲೇಬೇಕು. ಏನು ಮಾಡಬೇಕು ಈಗ ನೆಕ್ಸ್ಟು? ಸುಮಲತಾ ಅವರು BJP ಜೊತೆಗೆ ಆಲ್ರೆಡಿ ಗುರ್ತಿಸ್ಕೊಳ್ಳೋಕೆ ರೆಡಿ ಇದ್ದಾರಾ, ಅಥವಾ ಅಫಿಷಿಯಲಿ BJP ಜೊತೆಗಿದ್ದಾರಾ? ನೋ ಐಡಿಯಾ. ಬಟ್ JDS ಈಗ ಅಫಿಷಿಯಲಿ BJP ಜೊತೆಗಿದೆ ಅಂತ ಬೈಟ್ ಕೊಡ್ತಾ ಇದೆ ಆಲ್ರೆಡಿ. ಇನ್ನೂ ಕೆಲವೊಂದು ಡೈಲಮಗಳಿದೆ. ಅದರಲ್ಲೂ ಮಂಡ್ಯ, ಹಾಸನ ಈ ತರಹದ ಕ್ಷೇತ್ರಗಳೇನಿದೆ, ಇದನ್ನು JDS ಅಷ್ಟು ಸುಲಭಕ್ಕಂತೂ ಬಿಟ್ಕೊಡಲ್ಲ. BJPಗೆ ಕಂಡೀಷನ್ ಹಾಕೇ ಹೋಗಿರುತ್ತೆ, ನಾವು ಇಂತಿಂಥ ಕ್ಷೇತ್ರಗಳನ್ನು ಕೇಳ್ತೀವಿ, ಇಲ್ಲಿ ಮಾತ್ರ ನಮಗೆ ಕಂಟೆಸ್ಟ್ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ. ಸೊ ಆ ನಿಟ್ಟಿನಲ್ಲಿ ಮಂಡ್ಯವನ್ನು JDSೇ ಉಳಿಸ್ಕೊಂಡಿದ್ದಾದರೆ ಅಲ್ಲಿಂದ 99% ಭಾಗ, 100% ಹೇಳೋಕ್ಕಾಗಲ್ಲ ಈ ಕ್ಷಣಕ್ಕೆ, 1% ಚಾನ್ಸಸ್ ಬೇರೆ ಆಗ್ಬೋದು ಪೊಲಿಟಿಕಲ್ ಸಿನಾರಿಯೋಸ್ ಲಾಸ್ಟ್ ಮಿನಿಟಲ್ಲಿ. 99% ಕುಮಾರಸ್ವಾಮಿಯವರು ಮಂಡ್ಯದಿಂದ ಕಂಟೆಸ್ಟ್ ಮಾಡ್ತಾರೆ MP ಎಲೆಕ್ಷನ್ಸ್. ಆವಾಗ ಚನ್ನಪಟ್ಟಣ ಖಾಲಿ ಆಗುತ್ತೆ. ಯಾಕೆಂತಂದರೆ ಅವರು ಅಲ್ಲಿ ನಿಂತು ಗೆದ್ದು ಕೇಂದ್ರಕ್ಕೆ, ಅಂದರೆ ದೆಹಲಿಗೆ ಹೋಗಿದ್ದೆ ಆದರೆ ಚನ್ನಪಟ್ಟಣ ಖಾಲಿ ಆಗುತ್ತೆ. ಆವಾಗ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಚನ್ನಪಟ್ಟಣದಿಂದ MLAಗೆ ಕಂಟೆಸ್ಟ್ ಮಾಡಿಸಿ, ಅವ್ರನ್ನ MLA ಮಾಡಿಸಿ ವಿಧಾನಸೌಧಕ್ಕೆ ಕಳಿಸಿ ಇವರು ಸಂಸತ್ಗೆ ಹೋಗುವ ಪ್ಲ್ಯಾನ್ ಇರಬಹುದು ಅಂತ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಅವರು MP ಎಲೆಕ್ಷನ್ನ ಮಂಡ್ಯದಲ್ಲಿ ಗೆದ್ದು ದೆಹಲಿಗೆ ಹೋಗಿದ್ದೆ ಆದರೆ ಅವರಿಗೆ ಒಳ್ಳೆ ಪೋರ್ಟ್ಫೋಲಿಯೋ ಮಿನಿಸ್ಟ್ರಿ ಅಂತೂ 100% ಕೊಡ್ತಾರೆ, ನೋ ಡೌಟ್. ಬಿಕಾಸ್ ಈಗ ದೇವೇಗೌಡರ ಮಗ, ಪ್ರಧಾನಿಯವರ ಮಗ, ಆಲ್ರೆಡಿ ಚೀಫ್ ಮಿನಿಸ್ಟರ್ ಆಗಿದ್ದವರು ಕರ್ನಾಟಕದಲ್ಲಿ, ಆ್ಯಂಡ್ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಲೀಡರ್. ಒಕ್ಕಲಿಗ ಕಮ್ಯುನಿಟಿ ಅಂತಲ್ಲ, ಒಂದು ವರ್ಗಕ್ಕೆ, ಒಕ್ಕಲಿಗ ಕಮ್ಯುನಿಟಿ ಸೇರಿ ಮತ್ತು ಬಹಳ ದೊಡ್ಡ ಒಂದು ವರ್ಗಕ್ಕೆ, ಅದರಲ್ಲೂ ಈ ಹಳೆ ಮೈಸೂರು ಪ್ರಾಂತ್ಯ ಏನಿದೆ, ಈ ಬೆಲ್ಟಲ್ಲಿ ಬಹಳ ದೊಡ್ಡ ಮಟ್ಟದ ಪವರ್ ಇಟ್ಟಿರುವಂತಹ ಒಬ್ಬ ವ್ಯಕ್ತಿ ಕುಮಾರಸ್ವಾಮಿಯವರು. ಹಾಗಾಗಿ ಕುಮಾರಣ್ಣ ಸ್ಟೇಟ್ ಪಾಲಿಟಿಕ್ಸ್ನಲ್ಲಿ ಇನ್ನು ಮುಂದೆ ಆ್ಯಕ್ಟಿವ್ ಆಗಿ ಕಾಣಿಸ್ಕೊಳ್ತಾರೋ ಇಲ್ವೋ ಹೇಳೋದು ಸ್ವಲ್ಪ ಕಷ್ಟ ಆಗ್ಬೋದು. ಆದರೆ ನನಗನ್ನಿಸ್ತಾ ಇದೆ ಅವರು ಕೇಂದ್ರ ಸರ್ಕಾರದಲ್ಲಿ ಮುಂದಿನ, ಅಂದರೆ ನೆಕ್ಸ್ಟ್ ಬರುವ ಗೌರ್ಮೆಂಟ್ನಲ್ಲಿ, ಅಂದರೆ ನಾನು ಈಗಲೇ BJP ಬಂದುಬಿಡುತ್ತೆ ಅಂತಲ್ಲ, ಪ್ಲ್ಯಾನ್ ಆ್ಯಸ್ ಪರ್ ಪ್ಲ್ಯಾನ್ ನಾನು ಹೇಳ್ತಾ ಇರೋದು, BJP ಬಂದಿದ್ದೇ ಆದರೆ, NDA ಮೈತ್ರಿಕೂಟ ಬಂದಿದ್ದೇ ಆದರೆ ಅಲ್ಲಿ ಕುಮಾರಣ್ಣನವರಿಗೆ ಅವರು ಕೇಳುವಂತಹ ಒಂದು ಅದ್ಭುತ ಪೋರ್ಟ್ಫೋಲಿಯೋ ಕೊಟ್ಟು, ಒಳ್ಳೆ ಮಿನಿಸ್ಟ್ರಿ ಕೊಟ್ಟು
ಅವರನ್ನು ರಾಜರ ಹಾಗೆ ದೆಹಲಿಯಲ್ಲಿ ನೋಡ್ಕೊಳ್ಳೋ ಕೆಲಸಗಳಾಗುತ್ತೆ. ಸೇಮ್ ಟೈಮ್ ಇನ್ನೊಂದು ಚನ್ನಪಟ್ಟಣದಲ್ಲಿ ಅವರ ಸ್ಥಾನ ಖಾಲಿ ಆಗೋದ್ರಿಂದ ನಿಖಿಲ್ಗೆ ಮತ್ತೊಂದು ಅವಕಾಶ ಓಪನ್ ಆಗುತ್ತೆ. ಯಾಕೆಂದರೆ ಈ ಹಿಂದೆ ಮಂಡ್ಯದಲ್ಲಿ ನಿಂತಿದ್ದಂತಹ ಸಂಸತ್ ಎಲೆಕ್ಷನ್ ಇರ್ಬೋದು, ಅಥವಾ ಅದಾದಮೇಲೆ ರಾಮನಗರದಲ್ಲಿ ಇತ್ತೀಚೆಗೆ ವಿಧಾನಸಭಾ ಎಲೆಕ್ಷನ್ ಸೋತಿದ್ದಿರ್ಬೋದು. ಆ ನೋವು ನಿಖಿಲ್ ಅವ್ರಿಗೂ ಇದೆ, ಕುಮಾರಸ್ವಾಮಿ ಅವ್ರಿಗೂ ಇದೆ, ಅವ್ರ ಕುಟುಂಬಕ್ಕೆ ಇದೆ. ಯಾಕೆಂತಂದರೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಮಂಡ್ಯದಲ್ಲೂ ಅಷ್ಟು ದೊಡ್ಡ ಸೋಲನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ರಾಮನಗರದಲ್ಲಿ ಸೋಲ್ತಾರೆ ಅಂತ ಯೋಚನೆಯೂ ಮಾಡಿರಲಿಲ್ಲ. ಹಾಗೆ ಅಲ್ಲಿ ಸ್ವಲ್ಪ ಉಲ್ಟಾ ಹೊಡೆದಿರೋದ್ರಿಂದ ಈಗ ಸ್ವಲ್ಪ ಜಾಣ ನಡೆಯನ್ನು ಅವರು ಇಡಲೇಬೇಕು. ಆ ಕಾರಣಕ್ಕಾಗಿ ಚನ್ನಪಟ್ಟಣ ಸೇಫ್ ಇದೆ, ಕಂಪ್ಯಾರಿಟಿವ್ಲಿ ಸೇಫ್ ಇದೆ. ಯಾಕಂತಂದರೆ ನನಗನ್ಸುತ್ತೆ ಚನ್ನಪಟ್ಟಣದಿಂದ ಇವರು ಕಂಟೆಸ್ಟ್ ಮಾಡಿದ್ರೆ ಅಲ್ಲಿ CP ಯೋಗೀಶ್ವರ್ ಏನಿದ್ದಾರೆ ಅವರು ನನ್ನ ಪ್ರಕಾರ ಗ್ರಾಮಾಂತರಕ್ಕೆ BJP ಕಡೆಯಿಂದ ಎಲೆಕ್ಷನ್ ಕಂಟೆಸ್ಟ್ ಮಾಡಬಹುದು ಅಂತ ಅನಿಸುತ್ತೆ ನನಗೆ. ಅಂದರೆ JDS ಮತ್ತು BJPಯ ಮೈತ್ರಿಕೂಟ ಏನಿದೆ, ಅಂದರೆ ಇವರಿಬ್ಬರದು ಮೈತ್ರಿ ಏನಿದೆ, ಈ ಮೈತ್ರಿ ಇದರಲ್ಲಿ DK ಸುರೇಶ್ ಅವರ ಎಗೇನ್ಸ್ಟು ಬೆಂಗಳೂರು ಗ್ರಾಮಾಂತರದಿಂದ ಯಾರು CP ಯೋಗೀಶ್ವರ್ ಅವರು ಕಂಟೆಸ್ಟ್ ಮಾಡಬಹುದು. ಆವಾಗ ಚನ್ನಪಟ್ಟಣಕ್ಕೆ ಇವ್ರಿಗೆ ಫೈಟು ಇರಲ್ಲ ಹೆಚ್ಚಾಗಿ, ಯಾಕಂದರೆ ಅವ್ರನ್ನ ಅಲ್ಲಿ ಕಳಿಸ್ಬಿಟ್ರೆ ಇವ್ರು ಇಲ್ಲಿರ್ಬೋದು ಅಂತ ಗೊತ್ತಿಲ್ಲ. ಇಲ್ಲಿ ಸೋಲು ಗೆಲುವಿನ ಲೆಕ್ಕಾಚಾರ ಆದಮೇಲೆ ನೆಕ್ಸ್ಟ್ ಮುಂದಿನ ಎಲೆಕ್ಷನ್ಗೆ ಅಲ್ಲಿ ಬರುತ್ತೆ. ಅದಾದಮೇಲೆ ಇದು MP ಎಲೆಕ್ಷನ್ ಆದಮೇಲೆ ತೆರವಾಗಿರೋ ಕ್ಷೇತ್ರಗಳಿಗೆ ಮತ್ತೆ ಎಲೆಕ್ಷನ್ ನಡೆಯೋದು. ಸೊ ಇನ್ನೂ ಟೈಮ್ ಇದೆ. ಬಟ್ ನನ್ನ ಪ್ರಕಾರ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಒಂದು ಕ್ಷೇತ್ರ ಓಪನ್ ಆಗಿ ಕಾಣ್ತಾ ಇದೆ. ಆ್ಯಂಡ್ ಕುಮಾರಣ್ಣ ನೇರವಾಗಿ ಇಲ್ಲಿಂದ ದೆಹಲಿಗೆ ಹೊರಡುವ ಎಲ್ಲ ಸಾಧ್ಯತೆಗಳು ನಿಚ್ಚಳವಾಗಿ ಕಾಣ್ತಾ ಇದೆ. ಸೊ ಹಾಗಾಗಿ ಕುಮಾರಣ್ಣ ಮತ್ತೆ ಮುಖ್ಯಮಂತ್ರಿಯಾಗಿ ನಮ್ಮ ರಾಜ್ಯಕ್ಕೆ ಸಿಗದೇ ಇರ್ಬೋದು, ಬಟ್ ಬಹಳ ದೊಡ್ಡ ಪೋರ್ಟ್ಫೋಲಿಯೋದಲ್ಲಿ ಸೆಂಟ್ರಲ್ ಮಿನಿಸ್ಟ್ರಾಗಿ ಕಾಣಿಸಿಕೊಳ್ಳುವ ಎಲ್ಲ ಲಕ್ಷಣಗಳು ನೀಟಾಗಿ ಕಾಣ್ತಾ ಇದೆ. ನೋಡೋಣ, ಏನಾದರೂ ಆಗಲಿ. ಒಬ್ಬ ಒಳ್ಳೆ ರಾಜಕಾರಣಿ, ಅದರಲ್ಲಿ ಎರಡನೇ ಮಾತಿಲ್ಲ. ಒಂದು ಗತ್ತಿರುವಂತಹ, ರೈತರ ಪರ ಕಾಳಜಿ ಇರುವಂತಹ, ಬಡವರ ಪರ ಕಾಳಜಿ ಇರುವಂತಹ ಕುಮಾರಣ್ಣನವರ ಐಡಿಯಾಸ್ ಏನಿದೆ, ಐಡಿಯಾಲಜೀಸ್ ಏನಿದೆ, ಅದರ ಸುತ್ತ ಮಿಥುನ್ ಹೇಳಿದ ಹಾಗೆ ಬಹಳ ಹಿಂದೆ ಇದು ಮಾಡಬೇಕಿತ್ತೋ ಅಥವಾ ಮಾಡಿರುವ ನಿರ್ಧಾರ ಸರಿ ಇದೆಯೋ ಇಲ್ವೋ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಅವರು ಪ್ರೂವ್ ಮಾಡಬೇಕು. ಯಾಕಂದರೆ JDS ಜೊತೆಗೆ ಈ ಹಿಂದೆ ಇದ್ದಂತಹ ಬಹಳ ವರ್ಗಗಳು ಇವಾಗ BJP ಜೊತೆ ಸೇರಿರುವ ಕಾರಣಕ್ಕೆ ಮಿಸ್ ಆಗಬಾರ್ದು ಅನ್ನುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಹೋದರೆ 100% JDS ಜೊತೆಗೆ ಆ ಒಂದು ತಂಡ ಏನಿದೆ, ಆ ವರ್ಗ ಏನಿದೆ, ಅದು ಮತ್ತೆ ಅವ್ರ ಜೊತೆಲೇ ಕಂಟಿನ್ಯೂ ಆಗುತ್ತೆ ಅಂತ ನನಗನ್ಸುತ್ತೆ. ಸೊ ವಿಲ್ ವೆಯ್ಟ್ ಆ್ಯಂಡ್ ಸಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ, ಯಾಕಂದರೆ ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.